ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ಸ್ಮಿತಾ ರಂಗನಾಥ್. ಬಿಹಾರದಲ್ಲಿ ಚುನಾವಣೆಗೆ ರಣಕಣ ಸಿದ್ಧವಾಗ್ತಾ ಇದೆ. ಆದರೆ ಈ ಬಾರಿ ಬಿಹಾರದಲ್ಲಿ ಚುನಾವಣೆ ಸಾಮಾನ್ಯವಾಗಿ ನಡೆಯೋದಿಲ್ಲ ಅನ್ನೋ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ವೋಟರ್ ಲಿಸ್ಟ್ ಭಾರೀ ವಿವಾದಕ್ಕೆ ಕಾರಣವಾಗಿತ್ತು, ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ವೋಟರ್ ಲಿಸ್ಟ್ನಿಂದ 50 ಲಕ್ಷಕ್ಕೂ ಅಧಿಕ ಹೆಸರುಗಳನ್ನು ತೆಗೆದುಹಾಕಲಾಗಿದೆ. ಹಾಗಾದರೆ ಬಿಹಾರ ಚುನಾವಣೆಯ ಈ ಇನ್ಸೈಡ್ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಏನು? ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನಲ್ಲಿ ಅದರ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಅದರ ಜೊತೆಗೆ ಧರ್ಮಸ್ಥಳ ಕ್ಷೇತ್ರ ಅಲ್ಲಿನ ಕೆಲ ವ್ಯಕ್ತಿಗಳ ವಿರುದ್ಧವಾಗಿ ವಿಡಿಯೋಗಳನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಒಂದರ್ಥದಲ್ಲಿ ಖ್ಯಾತಿ, ಇನ್ನೊಂದರ್ಥದಲ್ಲಿ ಕುಖ್ಯಾತಿಗೆ ಪಾತ್ರವಾಗಿದ್ದ MD ಸಮೀರ್, ಆತನಿಗೆ ಸಂಕಷ್ಟ ಶುರುವಾಗಿದೆ. ಕಾನೂನಾತ್ಮಕ ಹೋರಾಟವನ್ನು ಎದುರಿಸುವ ಅನಿವಾರ್ಯತೆ ಎದುರಾಗಿದೆ. ಯಾವ ರೀತಿ ಸಂಕಷ್ಟ ಅದು, ಅದರ ಡೀಟೇಲ್ಸ್ ಅನ್ನ ಕೂಡ ಗಮನಿಸೋಣ. ಹಾಗೆ SIT ನಾಳೆ ಅಖಾಡಕ್ಕೆ ಇಳಿಯಲಿದೆ. ನೂರಾರು ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ತನಿಖೆ ನಾಳೆಯಿಂದ ಅಧಿಕೃತವಾಗಿ ಪ್ರಾರಂಭ ಆಗುತ್ತೆ. ಹಾಗಾದ್ರೆ SIT ತನಿಖೆಯಿಂದ ನಾವು ನಿರೀಕ್ಷೆ ಮಾಡಬಹುದಾದ ಯಾವೆಲ್ಲ ರೀತಿಯ ಬೆಳವಣಿಗೆಗಳು ಪ್ರಕರಣದಲ್ಲಿ ಆಗೋ ಸಾಧ್ಯತೆ ಇದೆ, ಅದರ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಹಾಗೆ ವಿದೇಶದಲ್ಲಿದ್ರೂ ಕೂಡ ಬೇಲ್ ಕ್ಯಾನ್ಸಲ್ ಆಗೋ ಆತಂಕದಲ್ಲಿರುವ ದರ್ಶನ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಮತ್ತು ಒಂದೆರಡು ದಿನ ಟೆನ್ಷನ್ನಲ್ಲೇ ಕಾಲ ಕಳಿಬೇಕು. ಯಾಕೆ, ಅದರ ಡೀಟೇಲ್ಸ್ ಅನ್ನ ಕೂಡ ಗಮನಿಸೋಣ. ಮತ್ತಷ್ಟು ಸುದ್ದಿಗಳ ಇನ್ ಡಿಟೇಲ್ಡ್ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಧರ್ಮಸ್ಥಳ ಶವಹೂತ ಕೇಸ್ಗೆ ಟ್ವಿಸ್ಟ್. ಸಮೀರ್ ತಿಮ್ಮರೋಡಿ ಮಟ್ಟಣ್ಣನವರ್ ವಿರುದ್ಧ ಕಂಪ್ಲೇಂಟ್. ವಿಚಾರಣೆ ನಡೆಸುವಂತೆ ಸ್ನೇಹಮಯಿ ಪಟ್ಟು. ತಲೆಬುರುಡೆ ಕೇಸ್ ತನಿಖೆ ಚುರುಕು. ದಕ್ಷಿಣ ಕನ್ನಡಕ್ಕೆ ಹೋಗೋಕೆ ಪರಂ ತಾಕೀತು. ಪ್ರತಿಭಟನೆ ಮಾಡಿದವರಿಗೆ ಧರ್ಮಸ್ಥಳ ಶಾಕ್. ಕಾಟೇರನಿಗೆ ಜೈಲಿಗೆ ಹೋಗುವ ಭಯ. ಜುಲೈ 24ಕ್ಕೆ ವಿಚಾರಣೆ ಮುಂದೂಡಿದ ನ್ಯಾಯಾಲಯ. ಗುರುವಾರ ನಿರ್ಧಾರವಾಗುತ್ತೆ ದರ್ಶನ್ ಬೇಲ್ ಭವಿಷ್ಯ. ಬಡವರ್ತಕರಿಗೆ ತೆರಿಗೆ ಇಲಾಖೆ ಹೊಡೆತ. ನೋಟಿಸ್ ವಿರುದ್ಧ ವ್ಯಾಪಾರಿಗಳ ಹೋರಾಟ. ನಾಳೆ ಸ್ಥಗಿತವಾಗಲಿದೆ ಟೀ ಹಾಲು ಮಾರಾಟ. ರಂಗೇರ್ತಾ ಇದೆ ಬಿಹಾರ ಅಸೆಂಬ್ಲಿ ಫೈಟ್. 51 ಲಕ್ಷ ಓಟ್ಗಳು ಡಿಲೀಟ್. ಎಲ್ಲ ಮೋಸ ಅಂತ ಇಂಡಿ ಕೂಟದ ಟಾಂಟ್. ಆರೋಪ ಪ್ರತ್ಯಾರೋಪಗಳ ಮಧ್ಯೆ ನ್ಯಾಯ ಅನ್ನೋದು ಸಿಗಲೇಬೇಕು. ಇನ್ ಕೇಸ್ ಯಾವುದೇ ಜಾಗ, ಅದು ಧರ್ಮಸ್ಥಳ ಗ್ರಾಮವೋ ಅಥವಾ ಬೇರೆ ಯಾವುದೇ ಊರು, ನಿಜಕ್ಕೂ ಕೂಡ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ, ಕೊಲೆಗಳಾಗಿದೆ ಅಂತಂದರೆ ಅದಕ್ಕೊಂದು ಪಾರದರ್ಶಕ ತನಿಖೆ ಆಗಬೇಕು. ತನಿಖೆ ಮೂಲಕ ನಿಜವಾದ ತಪ್ಪಿತಸ್ಥರು ಹೊರಗೆ ಬರಬೇಕು. ತಪ್ಪಿತಸ್ಥರು ಇಲ್ಲ ಅನ್ನೋದಾದರೆ, ಅಂದರೆ ಯಾರ ಮೇಲೆ ಆರೋಪ ಹೊರಿಸಲಾಗ್ತಾ ಇದೆ ಅವ್ರು ತಪ್ಪಿಲ್ಲ ಅನ್ನೋದಾದರೆ ಆ ಸತ್ಯನಾದರೂ ಹೊರಗೆ ಬರಬೇಕು. ಈ ಧರ್ಮಸ್ಥಳ ಗ್ರಾಮದ ವಿಚಾರದಲ್ಲಿ ಇಷ್ಟು ದಿನಗಳ ಕಾಲ ಅದಾಗಿಲ್ಲ ಅನ್ನೋದೇ ಅನೇಕರ ಆರೋಪ. ತನಿಖೆ ಆಗಲಿ ಅಲ್ಲ, ತಪ್ಪಿದೆಯೋ ತಪ್ಪಿಲ್ವೋ, ಯಾರದು ಸತ್ಯ, ಯಾರ ವಾದದಲ್ಲಿ ಸುಳ್ಳಿದೆ, ಇದಾದರೂ ಹೊರಗೆ ಬರಬೇಕು ತನಿಖೆ ಮೂಲಕ ಅನ್ನೋ ಆಗ್ರಹ. ಹೀಗಾಗಿ ಈ ಶವ ಹೂತಿದ್ದೇನೆ ಅಂತ ಹೇಳಿ ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ಕೋರ್ಟ್ ಮುಂದೆ ಹೇಳಿಕೆ ನೀಡಿದ ನಂತರದಲ್ಲಿ ಪ್ರಕರಣ ರಾಜ್ಯಾದ್ಯಂತ ಮತ್ತೆ ಸದ್ದು ಮಾಡಲಿಕ್ಕೆ ಪ್ರಾರಂಭ ಮಾಡಿತು. ಸರ್ಕಾರ SIT ಕೂಡ ರಚನೆ ಮಾಡಿತು. ಇದಾದ ಬಳಿಕ ಯಾರೆಲ್ಲ ಇಂಥದ್ದೊಂದು ನಿರೀಕ್ಷೆಯಲ್ಲಿದ್ರಲ್ಲ, ಒಂದು ಪಾರದರ್ಶಕ ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗೆ ಬರಲಿ ಅಂತ ಹೇಳಿ ಅವರೆಲ್ಲರಲ್ಲೂ ಕೂಡ ಹೊಸ ಆಶಾಭಾವನೆ ಮೂಡಿದೆ. ಇದರ ಮಧ್ಯೆ SIT ತನಿಖೆ ಬಗ್ಗೆ ಕೂಡ ಭಾರಿ ಕುತೂಹಲ ಮೂಡ್ತಾ ಇದೆ. ಇದೆಲ್ಲದರ ಒಂದು ವರದಿ ನಿಮ್ಮ ಮುಂದೆ. ಧರ್ಮಸ್ಥಳ ಮಂಜುನಾಥ ಸತ್ಯ, ಧರ್ಮ, ನ್ಯಾಯದ ಪ್ರತಿರೂಪ. ಆದರೆ ಆತನ ಕಣ್ಣಳತೆಯಲ್ಲೇ ನಡೆದಿದೆ ಎನ್ನಲಾದ ಬಲಾತ್ಕಾರ ಮತ್ತು ಹತ್ಯೆಗಳು ಕರುನಾಡನ್ನ ಕೆರಳಿಸಿವೆ.
ದಿಗ್ಗನೆ ಮೇಲೆದ್ದು ಬಂದ ಭೀಮ ಹೂತಿಟ್ಟ ಶವಗಳ ರಹಸ್ಯ ತೋರಿಸ್ತೇನೆ ಅಂತ ಪರಿಪರಿಯಾಗಿ ಕೋರ್ಟ್ ಮುಂದೆ ಹೇಳಿಕೊಂಡ ಮೇಲೆ ಹೋರಾಟಗಾರರ ಒಡಲಾಳದಲ್ಲಿದ್ದ ಆಕ್ರೋಶದ ಕಿಚ್ಚು ಮತ್ತಷ್ಟು ಜೋರಾಗಿ ದಗದಗಿಸ್ತಾ ಇದೆ. ಸರ್ಕಾರವೂ ಕೂಡ ಕೊನೆಗೂ ಶವ ಹೂತ ಪ್ರಕರಣದ ತನಿಖೆ ನಡೆಸಲು ಎಸ್ಐಟಿ ರಚಿಸಿದೆ. ಎಸ್ಐಟಿ ತಂಡ ಶೀಘ್ರವೇ ತನಿಖೆಯ ಅಖಾಡಕ್ಕಿಳಿಯಲಿದೆ. ಶವ ಹೂತಿಟ್ಟಿದ್ದನ್ನ ತೋರಿಸುವೆ ಎಂದಿದ್ದ ಭೀಮನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗುತ್ತೆ. ಎಲ್ಲೆಲ್ಲಿ ಶವಗಳನ್ನು ಹೂಳಲಾಗಿದೆ ಅನ್ನೋ ಸಕಲ ಮಾಹಿತಿ ಪಡೆದು ಸಾಧ್ಯವಾದರೆ ಅಗೆಯಲಾಗುತ್ತೆ. ಅಲ್ಲಿ ಅಸ್ಥಿ ಪಂಜರಗಳು ಸಿಕ್ಕರೆ ಬೆಳ್ತಂಗಡಿ ಧರ್ಮಸ್ಥಳ ಭಾಗದಲ್ಲಿ ಕಾಣೆಯಾದವರ ಮಾಹಿತಿ ಸಂಗ್ರಹಿಸಿ DNA ಪರೀಕ್ಷೆ ಮಾಡಲಾಗುತ್ತೆ. ಎಸ್ಐಟಿ ತನಿಖೆ ವಿಳಂಬಕ್ಕೆ ವಕೀಲ ಎಸ್ ಬಾಲನ್ ಕಿಡಿಕಾರಿದ್ದಾರೆ. ಸಾಕ್ಷಿದಾರ ಯಾರ್ಯಾರ ಹೆಸರು ಹೇಳಿದ್ದಾನೋ ಅವರೆಲ್ಲರನ್ನೂ ಬಂಧಿಸುವಂತೆ ಆಗ್ರಹಿಸಿದ್ದಾರೆ. ತಕ್ಷಣ ಅವರು ಬಂಧಿಸಬೇಕು. ನೋ ಕ್ವಶನ್ ಆಫ್ ಇಶ್ಯೂಯಿಂಗ್ ನೋಟಿಸ್ ಕತೆಗಳು ಬೇಡ. CRPSನಲ್ಲಿ 45A ನೋಟಿಸು, ಈಗ 33 ನೋಟಿಸ್ BNSS ನೋಟಿಸ್ ಕತೆಗಳು ಬೇಡ. ಕಸ್ಟಡಿಗೆ ತಗೊಳ್ಳಿ, ಇಂಟ್ರಾಗೇಟ್ ಮಾಡಿ, ಬ್ರೈನ್ ಮ್ಯಾಪಿಂಗ್ ಮಾಡ್ತೀರಾ ಅವ್ರಿಗೆ ಮಾಡಿ. ಶವಗಳ ಹಿಂದಿನ ಸತ್ಯ ಹೇಳ್ತೇನೆ ಎಂದಿರೋ ಭೀಮನ ಬ್ರೈನ್ ಮ್ಯಾಪಿಂಗ್ ಮಾಡೋದನ್ನ ವಕೀಲ ಎಸ್ ಬಾಲನ್ ವಿರೋಧಿಸಿದ್ದಾರೆ. ಪೊಲೀಸರು ವಿಸಿಲ್ ಬ್ಲೋವರ್ನ ಬ್ರೈನ್ ಮ್ಯಾಪಿಂಗ್ ನಾರ್ಕೋ ಅನಾಲಿಸಿಸ್ ಮಾಡ್ತಾರಂತೆ. ನಾನ್ ಸೆನ್ಸ್ ಇಸ್ ದಿಸ್. ಯಾವ ಪೊಲೀಸ್ ಅವನಿಗೆ ತಲೆ ಇದೆ ಅವನಿಗೆ? ವೈ ಶುಡ್ ದ ವಿಸಿಲ್ ಬ್ಲೋವರ್ ಬಿ ಸಬ್ಜೆಕ್ಟೆಡ್ ಟು ನಾರ್ಕೋ ಅನಾಲಿಸಿಸ್? ತಪ್ಪು ಮಾಡಿರೋನ್ನ ಮಾಡಪ್ಪ ನೀನು. ಸೆಲ್ವಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ನಾರ್ಕೋ ಅನಾಲಿಸಿಸ್ ಮಾಡಬಾರ್ದಂದು. ಬಟ್ ಪೊಲೀಸರು ಅದೇ ಪದಗಳನ್ನ ಉಪಯೋಗ ಮಾಡ್ತಾರೆ. ಇಟ್ಸ್ ಅ ಕಂಟೆಂಪ್ಟ್ ಆಫ್ ಕೋರ್ಟ್. ತಲೆ ಇಲ್ಲ ಅವರಿಗೆ. ನೋ ನಾರ್ಕೋ ಅನಾಲಿಸಿಸ್. ರಾಜ್ಯ ಸರ್ಕಾರ ಕೂಡ ಎಸ್ಐಟಿ ತನಿಖೆಗೆ ವೇಗ ನೀಡುವಂತೆ ಸೂಚಿಸಿದೆ. ಒಂದು ವೇಳೆ ಭೀಮಾ ಶವಗಳ ಬಗ್ಗೆ ಖಚಿತ ಮಾಹಿತಿ ನೀಡಿದ್ರೆ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಆಗೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಈ ಧರ್ಮಸ್ಥಳ ನಿಗೂಢ ಶವಗಳ ಪ್ರಕರಣ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ನಿನ್ನೆ ಕೂಡ ಗಮನಿಸಿದ್ರಿ ಬಿಜೆಪಿ ನಾಯಕರ ಪ್ರತಿಕ್ರಿಯೆ, ಅದಕ್ಕೆ ಕಾಂಗ್ರೆಸ್ನವರ ಕೌಂಟರ್. ಅಲ್ಲಿಗೆ ಈ ವಿಚಾರದಲ್ಲೂ ಕೂಡ ಬಿಜೆಪಿ ಕಾಂಗ್ರೆಸ್ ನಾಯಕರ ಮಧ್ಯೆ ತಿಕ್ಕಾಟ ಶುರುವಾಗಿ ಹೋಗಿದೆ. ಇದೆಲ್ಲದರ ನಡುವೆ ಎಡಚಿಂತಕರು, ಕೆಲ ಹೋರಾಟಗಾರರು ನಮ್ಮ ಒತ್ತಡದಿಂದಲೇ ಸರ್ಕಾರ SIT ರಚನೆ ಮಾಡಿದೆ ಅಂತ ಹೇಳಿ ಈ SIT ರಚನೆಯ ಕ್ರೆಡಿಟ್ ಅನ್ನ ಕ್ಲೈಮ್ ಮಾಡ್ಕೊಳ್ತಿದ್ದಾರೆ. ಈ ಬಗ್ಗೆ ವರದಿ ನಿಮ್ಮ ಮುಂದೆ. ಪ್ರಾಮಾಣಿಕವಾದ ಪಾರದರ್ಶಕ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿದೆ. ಆ ಧರ್ಮಸ್ಥಳ ಸುತ್ತಮುತ್ತಲು 100 ಶವಗಳು ಕೂತಿರೋದು ಒಂದು ಒಳ್ಳೆ ಹೆಜ್ಜೆ ಇಟ್ಟಿದ್ದಾರೆ. ವಾಡಿಕೆಯಂತೆಯೇ ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಬಿಗ್ ಅಪ್ಡೇಟ್ ಸಿಕ್ಕಿದೆ. ಕೂಡಲೇ ಧರ್ಮಸ್ಥಳಕ್ಕೆ ಹೋಗಿ ತಡ ಮಾಡದೆ ತನಿಖೆ ಶುರು ಮಾಡಿ ಅಂತ ಎಸ್ಐಟಿ ಅಧಿಕಾರಿಗಳಿಗೆ ಗೃಹ ಇಲಾಖೆ ಸೂಚನೆ ನೀಡಿದೆ. ಸಾಧ್ಯವಾದರೆ ನಾಳೆಯೇ ಅಧಿಕಾರಿಗಳು ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ. ಈಗಾಗಲೇ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ. ನೀವು ತಕ್ಷಣ ಹೋಗಿ ಅಲ್ಲಿ ಅವೈಲಬಲ್ ರೆಕಾರ್ಡ್ಸ್ ಇದೆ ಅಲ್ಲಿ ಪೊಲೀಸ್ ಸ್ಟೇಷನ್ ನಲ್ಲಿ, ಅಲ್ಲಿಂದ ಪ್ರಾರಂಭ ಮಾಡ್ಕೊಳ್ತಾರೆ ಅವರು. ಅವರಿಗೂ ಸೂಚನೆ ಹೋಗಿದೆ DG ಅವರಿಂದ. ಅಲ್ಲಿಗೆ ನಮ್ಮ ಸ್ಥಳೀಯ ಪೊಲೀಸ್ಗೆ ಕೂಡ ಸೂಚನೆ ಹೋಗಿದೆ. SIT ಮಾಡಿದ್ದೇವೆ. ಆ SITಗೆಲ್ಲ ಸಂಬಂಧಪಟ್ಟ ದಾಖಲೆಗಳು ಎಲ್ಲಾನು ಕೊಡಬೇಕು ಅಂತೇಳಿ DG ಅವರಾಗ್ಲೇ ಸೂಚನೆ ಕೊಟ್ಟಿದ್ದಾರೆ. ಎಸ್ಐಟಿ ತನಿಖೆ ನಡೆಯಲಿ, ತಪ್ಪು ಮಾಡಿದವರ ವಿರುದ್ಧ ಕ್ರಮ ಆಗಲಿ, ಆದರೆ ಶ್ರೀ ಕ್ಷೇತ್ರಕ್ಕೆ ಅಪನಂಬಿಕೆ ತರಬಾರದು ಅಂತ ಬಿಜೆಪಿ MLC CT ರವಿ ಆಗ್ರಹಿಸಿದ್ದಾರೆ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಪ್ಪು ಯಾರು ಮಾಡಿದ್ರು ಪ್ರಾಮಾಣಿಕವಾದ ಪಾರದರ್ಶಕ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ. ನಾವು ಕೂಡ ಸೌಜನ್ಯ ಪ್ರಕರಣದಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋದರ ಪರವಾಗಿದ್ದೀವಿ. ಹಾಗಂತ ತನಿಖಾಧಿಕಾರಿಯೂ ನಾನೇ, ನ್ಯಾಯಾಧೀಶರು ನಾನೇ ಆಗೋ ಅಧಿಕಾರ ನಮಗೆ ಯಾರೂ ಕೊಟ್ಟಿಲ್ಲ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತನಿಖೆ ಆಗದೆ ಗಲ್ಲಿಗೇರಿಸುವ ಅಧಿಕಾರ ಯಾವ ಯೂಟ್ಯೂಬರ್ನವರಿಗೂ ಕೊಟ್ಟಿಲ್ಲ. ಧರ್ಮಸ್ಥಳವನ್ನು ತಪ್ಪಿತಸ್ಥರ ಜಾಗದಲ್ಲಿ ನಿಲ್ಲಿಸುವಂಥ ಹೀನ ಕೆಲಸಕ್ಕೆ ನಾವು ಸಮರ್ಥನೆ ಮಾಡಲ್ಲ. ತಪ್ಪು ಮಾಡಿದವ್ರ ಮೇಲೆ ಆರೋಪ ಮಾಡಲಿ.
ಎಸ್ಐಟಿ ರಚನೆ ಮಾಡಿ ಸರ್ಕಾರ ಒಳ್ಳೆಯ ಕೆಲಸ ಮಾಡಿದೆ ಅಂತ ಮಾಜಿ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಹೇಳಿದ್ದಾರೆ. SIT ರಚನೆ ಮಾಡಿ ನನಗನ್ಸುತ್ತೆ ಒಂದು ಒಳ್ಳೆ ಹೆಜ್ಜೆ ಇಟ್ಟಿದ್ದಾರೆ. ಏನೇನೋ ಬೇರೆ ಬೇರೆ ನೆರೆಟಿವ್ಸ್ ಬರ್ತಾ ಇತ್ತು. ಧರ್ಮಸ್ಥಳ ಸುತ್ತಲೂ ನೂರಾರು ಶವಗಳು ಹೂತಿರೋದು, ಯಾವುದೋ ವ್ಯಕ್ತಿ ಬಂದು ನಾನು ಬುರುಡೆ ನಾನು ತೋರಿಸ್ತೀನಿ ಏನೋ ಹೇಳಿರೋದು ಎಲ್ಲ. ಸೊ ಬೇರೆ ರೀತಿ ಗುಮಾನಿಗಳು ಕೂಡ ಸೃಷ್ಟಿಯಾಗಿತ್ತು. ಸೃಷ್ಟಿ ಮಾಡ್ತಾ ಇರೋರದ್ದು ಉದ್ದೇಶ ಗಿದ್ದೇಶ ಇವತ್ತು ಬೇಡ. ನಿಷ್ಪಕ್ಷಪಾತದಿಂದ ಎಸ್ಐಟಿ ತನಿಖೆ ನಡೆಸಲಿ. ಎಸ್ಐಟಿ ತನಿಖೆಯಲ್ಲಿ ನಿಗೂಢ ಸಾವುಗಳ ಸತ್ಯ ಬಯಲಾಗ್ಲಿ ಅಂತ ನಟ ಚೇತನ್ ಆಗ್ರಹಿಸಿದ್ದಾರೆ. ಸೊ ಈ ಸರ್ಕಾರ 2 ವಾರ ತಡ ಆದ್ಮೇಲೆ SIT ರಚನೆ ಮಾಡಿದೆ, ಅದು ಭಾನುವಾರ ರಚನೆ ಮಾಡಿದೆ ಅಂದ್ರೆ ಅದು ಸುಮ್ಮನೆ ರಚನೆ ಮಾಡಿಲ್ಲ. ಯಾಕಂದ್ರೆ ಮುಖ್ಯಮಂತ್ರಿಗಳ ಮಾತುಗಳು ಕೇಳಿದಾಗ ಬೇಗ ಬಿಟ್ಟಿಯಾಗಿ ಮಾತಾಡ್ತಾ ಇದ್ರು. ಎಲ್ಲೋ ಒಂದ್ ಕಡೆ ನಾವು ಮಾಡಿದ್ರು ಮಾಡ್ಬೋದು, ಮಾಡದೇನೂ ಇರ್ಬೋದು, ಪೊಲೀಸಿಗೆ ಬಿಟ್ಟಿದ್ದು. ಪೊಲೀಸ್ ಇಷ್ಟು ವರ್ಷಗಳನ್ನ ಏನೇನು ಕವರ್ ಅಪ್ಗಳು ಮಾಡಬಾರದು ಮಾಡಿದ್ರೆ ನಮ್ಮೆಲ್ಲರಿಗೂ ಮಾಧ್ಯಮದ ಮುಖಾಂತರನೇ ಅಲ್ಲಿರೋ ಜನರ ಮುಖಾಂತರ ಸಹ ಗೊತ್ತಿದೆ. ಧರ್ಮಸ್ಥಳ ಎಸ್ಐಟಿ ರಚನೆ ಸುತ್ತ ಭರ್ಜರಿ ಪಾಲಿಟಿಕ್ಸ್ ಶುರುವಾಗಿದೆ. ಯಾರೇನೇ ಮಾತಾಡ್ಲಿ ಸಂತ್ರಸ್ತರಿಗೆ ನ್ಯಾಯ ಸಿಗಲಿ ಅನ್ನೋದೇ ನಮ್ಮ ಆಶಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. SIT ರಚನೆ ಆಗಿದೆ, ಅನೇಕರು ಆಗ್ರಹಿಸ್ತಾ ಇದ್ದ ರೀತಿಯಲ್ಲಿ ತನಿಖೆ ಅಂತೂ ಪ್ರಾರಂಭ ಆಗ್ತಾ ಇದೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ನೀವು ಮೊನ್ನೆ ಗಮನಿಸಿರಬಹುದು, ಕೆಲ ಯುವಕರು ಧರ್ಮಸ್ಥಳ ಕ್ಷೇತ್ರದ ಬಳಿಗೆ ಹೋಗಿ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದ. ಧರ್ಮಸ್ಥಳ ಕ್ಷೇತ್ರ, ಅಲ್ಲಿನ ಕೆಲ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಲಿಕ್ಕೆ ಮುಂದಾದ. ಹೀಗೆ ಮಾಡಿದವರಿಗೆ, ಅಂದರೆ ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದವರಿಗೆ ಇದೀಗ ಶಾಕ್ ಕೊಡಲಾಗಿದೆ. ಧರ್ಮಸ್ಥಳದಲ್ಲಿ ಶವಹೂತ ಪ್ರಕರಣ ದೇಶದ ಗಮನ ಸೆಳೆಯುತ್ತಿದೆ. ಪಾದಯಾತ್ರೆಗಳು, ಪ್ರತಿಭಟನೆಗಳು ಜೋರಾಗುತ್ತಿವೆ. ನಿನ್ನೆಯೂ ಧರ್ಮಸ್ಥಳದಲ್ಲಿ ಸೌಜನ್ಯ ಪರ ಹೋರಾಟಗಾರರು ಗಲಾಟೆ ಮಾಡಿದ್ರು. ಆದ್ರಿಂದ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಶರಣಬಸಪ್ಪ ವಿರುದ್ಧ ಕೇಸ್ ದಾಖಲಾಗಿದೆ. ದೇವಸ್ಥಾನದ ಆವರಣದಲ್ಲಿ ಪ್ರಚೋದನಕಾರಿ ಹೇಳಿಕೆ ನೀಡಿ ಶಾಂತಿ ಭಂಗಕ್ಕೆ ಯತ್ನಿಸಲಾಗಿದೆ ಎಂದು ಅಭಿದೇವ್ ಆರಿಗ ದೂರು ಕೊಟ್ಟಿದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್ ಬಗ್ಗೆ ಜನರಿಗೆ ಗೊತ್ತಾಗಬೇಕು. ಆದ್ರಿಂದ ಸಹಾಯವಾಣಿ ರಚಿಸುವಂತೆ ಅನನ್ಯ ಭಟ್ ಪರ ವಕೀಲ ಮಂಜುನಾಥ್ ಮನವಿ ಮಾಡಿದ್ದಾರೆ. ಜನರು ಠಾಣೆಗೆ ಹೋಗಲು ಭಯಪಡುತ್ತಿದ್ದಾರೆ. ಸರ್ಕಾರ ಸಹಾಯವಾಣಿ ರಚಿಸಿದರೆ ಸಹಾಯವಾಗುತ್ತೆ ಎಂದು ಹೇಳಿದ್ದಾರೆ. ಶವ ಹೂತಿಟ್ಟ ಕೇಸ್ ಬಗ್ಗೆ ಕೇರಳದಲ್ಲೂ ದೂರು ದಾಖಲಾಗಿದೆ. ಕಣ್ಣೂರಿನ ತಳಿಪರಂಬ ಠಾಣೆಯಲ್ಲಿ ಅನೀಶ್ ದೂರಿನ ಮೇರೆಗೆ FIR ಮಾಡಲಾಗಿದೆ. ಧರ್ಮಸ್ಥಳದಲ್ಲಿ ಅಪಘಾತ ಮಾಡಿ ಹತ್ಯೆ ಮಾಡಲಾಗಿದೆ ಎಂದು ಆರೋಪಿಸಲಾಗಿದೆ. ಹಲವು ವರ್ಷಗಳ ಹಿಂದೆ ಮೂಡುಬಿದಿರೆಯ ಮಂಡ್ಕೂರಲ್ಲಿ ಕಾರು ಗುದ್ದಿಸಿ ಅನೀಶ್ ತಂದೆ KJ ಜಾಯರನ್ನ ಹತ್ಯೆ ಮಾಡಿ ಧರ್ಮಸ್ಥಳದಲ್ಲಿದ್ದ ಭೂಮಿ ಕಬಳಿಸಿದ್ದಾರಂತೆ. 20 ಎಕರೆ ಭೂಮಿ ಮಾರಾಟ ಮಾಡಲು ಬೆದರಿಕೆ ಇತ್ತು. ಮೂಡಬಿದಿರೆ ಠಾಣೆಯಲ್ಲಿ ಕೇಸ್ ಕೊಟ್ಟರೂ ಪ್ರಕರಣ ದಾಖಲಿಸಿರಲಿಲ್ಲ. ಅನಿವಾರ್ಯವಾಗಿ ಅನೀಶ್ ಕುಟುಂಬ 24 ಎಕರೆ ಭೂಮಿಯನ್ನು 18 ಲಕ್ಷಕ್ಕೆ ನೀಡಿದ್ದಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು 1980ರ ದಶಕದ ಘಟನೆ. ಕಾಲೇಜ್ಗೆ ಹೋಗಿದ್ದ ಪದ್ಮಲತಾ ಅನ್ನೋ ಯುವತಿ ಕಾಣೆಯಾಗಿರ್ತಾಳೆ. ಬರೋಬ್ಬರಿ 50ಕ್ಕೂ ಹೆಚ್ಚು ದಿನಗಳ ನಂತರ ಆಕೆಯ ಶವ ಅನ್ನೋದಕ್ಕಿಂತ ಸಿಕ್ಕಿದ್ದು ಕೇವಲ ಅಸ್ಥಿಪಂಜರ. ಆ ಸ್ಥಿತಿಯಲ್ಲಿ ಆಕೆ ಪತ್ತೆಯಾಗ್ತಾಳೆ. ಅಂದಿನಿಂದ ಇಂದಿನವರೆಗೂ, ಅಂದರೆ ಬರೋಬ್ಬರಿ 39 ವರ್ಷಗಳ ನಂತರವೂ ಕೂಡ ಪದ್ಮಲತಾ ಕೊಂದದ್ಯಾರು ಅನ್ನೋ ಪ್ರಶ್ನೆಯಾಗೇ ಉಳಿದಿದೆ. ಇದು ನಡೆದಿದ್ದು ಕೂಡ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತಲಲ್ಲೇ. ಯಾವಾಗ ಸರ್ಕಾರ ಈ ಧರ್ಮಸ್ಥಳ ಗ್ರಾಮ ಹಾಗೆ ಅದರ ಸುತ್ತಮುತ್ತ ನಡೆದಿರುವ ನಿಗೂಢ ಸಾವು ಪ್ರಕರಣಗಳ ತನಿಖೆಗೆ SIT ರಚನೆ ಆಯಿತು, ಇದೀಗ ವಿದ್ಯಾರ್ಥಿನಿಯಾಗಿದ್ದ ಪದ್ಮಲತಾ ನಿಗೂಢ ಸಾವು ಪ್ರಕರಣ ಕೂಡ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. 39 ವರ್ಷದ ಬಳಿಕ ಆದರೂ ಆಕೆಯ ಸಾವಿಗೆ ನ್ಯಾಯ ಸಿಗಬಹುದು ಅನ್ನೋ ಆಶಾಭಾವನೆಯಲ್ಲಿ ಆಕೆಯ ಸಹೋದರಿ ಸ್ವರ್ಣಲತಾ ಇದ್ದಾರೆ. ಸ್ವರ್ಣಲತಾ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮಾತುಕತೆ ನಡೆಸಿದ್ದಾರೆ. ಯಾವ ರೀತಿ ತನ್ನ ಸಹೋದರಿಯ ಸಾವಿಗೆ ನ್ಯಾಯವನ್ನ ಬಯಸ್ತಾ ಇದ್ದಾರೆ ಆಕೆ, ಕೇಳೋಣ. ಈಗ ಪದ್ಮಲತಾರವರ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಅವರ ಸಹೋದರಿ ಜೊತೆ ನಾನಿದ್ದೇನೆ. ಅಮ್ಮ, ಈಗ ನಿಮಗೆ ನೆನಪು ಹಾಗೆ ಉಳಿದಿರ್ಬೋದು, ಏನಾಯ್ತಾ ಅವತ್ತು? ನಿಮಗೆ ಯಾವಾಗ ಗೊತ್ತಾಯ್ತು? ಏನಾಗಿರ್ಬೋದು? ಅಂದರೆ 1986 ಡಿಸೆಂಬರ್ 22ಕ್ಕೆ ಅವಳು ಕಾಲೇಜಿಗೆ ಅಂತ ಮನೆಯಿಂದ ಹೊರಟವಳು.
ಹೊರಟಿ ಸಾಯಂಕಾಲ ಮನೆಗೆ ಬರ್ತಾಳೆ ಹೇಳಿದ್ದು, ಆದರೆ ಸಾಯಂಕಾಲವರೆಗೂ ಅವಳು ಮನೆಗೆ ಬಂದಿಲ್ಲ. ಅಂದರೆ ಅವಳು ಕಾಲೇಜ್ ಹೋಗ್ತಾ STM ಇದ್ದು ಉಜಿರೆ ಕಾಲೇಜಿಗೆ ಹೋಗ್ತಿದ್ದದ್ದು. ಅಲ್ಲಿಂದ ಧರ್ಮಸ್ಥಳಕ್ಕೆ ಬಸ್ ಇದೆ, ಆ ಬಸ್ಸಲ್ಲಿ ಧರ್ಮಸ್ಥಳ ತನಕ ಬಂದುಬಿಟ್ಟು ಅಲ್ಲಿಂದ ಇದು ಜೀಪಲ್ಲಿ ಸ್ಕೂಲ್ ಮಕ್ಕಳಿಗೆಲ್ಲ ಕರ್ಕೊಬರೋ ಜೀಪ್ ಇದೆ, ಅದರಲ್ಲಿ ಕರ್ಕೊಬರುವಳು. ಅದರಲ್ಲೇ ಬರುವಳು. ಆದರೆ ಅವತ್ತು ಸಾಯಂಕಾಲ ಅಲ್ಲಿ ಸ್ವಲ್ಪ ಲೇಟ್ ಆದರೂ ಅವಳು ಬರಲಿಲ್ಲ. ಮತ್ತು ಅಪ್ಪ ಹೋಗಿ ಧರ್ಮಸ್ಥಳದಲ್ಲಿ ಅಪ್ಪ ಹೋಗಿ ಅಲ್ಲಿ ವಿಚಾರಿಸಿದರೆ ಏನು ನೋಡಿದವರು ಯಾರೂ ಇಲ್ಲ, ಏನಾಯ್ತು ಅಂತ ಗೊತ್ತಿಲ್ಲ ಅಂತ ಅಕ್ಕಪಕ್ಕದವ್ರನ್ನೆಲ್ಲ ವಿಚಾರಿಸಿದ್ರು, ಗೊತ್ತಿಲ್ಲ ಯಾರಿಗೂ. ಆಮೇಲೆ ಅವರು ಬಸ್ ಕಂಡಕ್ಟ್ರಿಗೆ ಕೇಳಿದರು. ಆಗ ಬಸ್ ಪಾಸ್ ಇದೆ ಅವಳಿಗೆ, ಆ ಪಾಸ್ ಎಂಟ್ರಿ ಆಗಿದೆ, ಅವಳು ಬಂದು ಇಳಿದದಾಗಿ ಇದು ಎಂಟ್ರಿ ಇದೆ. ಪಾರ್ಟಿಯವರೆಲ್ಲ ಮತ್ತು ಅಪ್ಪನ ಕರ್ಕೊಂಡು ಬೆಳ್ತಂಗಡಿಗೆ ಹೋದರು. ಬೆಳ್ತಂಗಡಿಗೆ ಹೋಗಿ ಅಲ್ಲಿ ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಲಿಕ್ಕೆ ಹೋದರು. ಕಂಪ್ಲೇಂಟ್ ಕೊಟ್ಟರೆ ಅಲ್ಲಿ ಪೊಲೀಸ್ನವ್ರು ತಗೊಳ್ಳಿಲ್ಲ ಕಂಪ್ಲೇಂಟ್. ಆಮೇಲೆ ಅಪ್ಪ ಪಾರ್ಟಿಯವರು ಅಲ್ಲಿ ಹೋಗಿ ಅವರು ಪೊಲೀಸಲ್ಲಿ ಕೇಳಿದರು, ಯಾಕೆ ನೀವು ತಗೊಳ್ತಾ ಇಲ್ಲ ಅಂತ ಎಲ್ಲ ಹೇಳಿ ಪ್ರೆಷರ್ ಮಾಡಿ ಮತ್ತು ಇವರ ಒತ್ತಡಕ್ಕೆ ಅವರು ಕಂಪ್ಲೇಂಟ್ ತಗೊಂಡ್ರು. ಆಮೇಲೆ ವಿಚಾರಿಸ್ತೇವೆ ಹೇಳಿದರು. ಅಪ್ಪ ಡೈಲಿ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿಂದ ಬಸ್ಸಲ್ಲಿ, ಅಂದರೆ ಅಪ್ಪನಿಗೆ ಸೈಕಲ್ ಇತ್ತು, ಸೈಕಲ್ಲಿ ಹೋಗ್ತಿದ್ರು. ಆಮೇಲೆ ಅಲ್ಲಿಂದ ಉಜಿರೆದ ಬೆಳ್ತಂಗಡಿ ತನಕ ಹೋಗ್ತಿದ್ರು. ಹೋಗಿಬಿಟ್ಟು ವಿಚಾರಿಸಿ ಬರ್ತಿದ್ರು. ಹುಡುಕ್ತೇವೆ ಹೇಳೋದು ಹೊರತು ಅವ್ರು ಏನು ಮಾಡಿಲ್ಲ. ಅವರು 56 ದಿನ ಆದಮೇಲೆ ನಮಗೆ ಬಾಡಿ ಸಿಗೋದು. ಮತ್ತೆ ಇಲ್ಲಿಂದ ಯಾವ ಸ್ಥಿತಿಯಲ್ಲಿತ್ತು ಬಾಡಿ? ಅಂದರೆ ಕೈ ಎರಡು ಕಾಲೆರಡು ಕಟ್ಟಿ ಸ್ಥಿತಿಯಲ್ಲಿತ್ತು. ಮತ್ತು ಜಸ್ಟ್ ಸ್ಕೆಲೆಟನ್ ಆಗಿತ್ತು, ಎಲ್ಲ ಡಿಕ್ಕಿ ಆಗಿತ್ತು ಬಾಡಿ. ಅಂದರೆ 56 ದಿನ ಆಗಿತ್ತು ತಾನೇ, ಹಾಗೆ ಇರಬೇಕು. ಮತ್ತೆ ಕೊಂದು ನೀರಲ್ಲಿ ಹಾಕ್ಬಿಟ್ಟಿದ್ರು ಅನ್ಸುತ್ತಾ? ನೀವು ನೋಡಿದಾಗ ನಿಮಗೆ ಏನು ಅನ್ಸುತ್ತೆ? ನಾನು ನೋಡಿಲ್ಲ ಬಾಡಿ, ಇಲ್ಲ ನಮ್ಮನ್ನು ಯಾರನ್ನ ಕರ್ಕೊಂಡು ಹೋಗಲಿಲ್ಲ, ಮಕ್ಕಳನ್ನು ಅಪ್ಪ ಕರ್ಕೊಂಡು ಹೋಗಿದ್ದು. ಅಂದರೆ ಕೊಂದು ಹಾಕಿರ್ಬೋದು, ಇಲ್ಲಾಂದರೆ ಕೈಕಾಲು ಕಟ್ಟಿ ಯಾಕೆ, ಕೈ ಮತ್ತು ಕಾಲು ಎರಡು ಕಟ್ಟಿದ್ದಾರೆ, ಯಾಕೆ ಇದು ಮಾಡ್ತಾರೆ? ಕೊಂದೇ ಹಾಕಿದ್ದಾರೆ ಇರಬೇಕು. ಈಗ ರಾಜಕೀಯ ದುರುದ್ದೇಶದಿಂದ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ಈಗ ಬಂದಿರುವಂಥ 100 ಪ್ರಕರಣಗಳ ವಿಚಾರವಾಗಿ ಆ ರೀತಿ ಏನಾದರೂ ನಡೆದಿದೆ ಅನ್ಸುತ್ತಾ? ಚಿರಂಶ ಇದೇ ಪ್ರಕರಣಕ್ಕೆ ಇದೇ ರೀತಿಯ ಪ್ರಕರಣ ಇರ್ಬೋದು ಅಂತ ಅನ್ನಿಸ್ತದೆ. ಯಾಕಂದರೆ ಅಪ್ಪನ ಮೇಲೆ ಅಪ್ಪ ಇದು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿದ್ದರು, ಅದೊಂದು ಸಿಟ್ಟಿತ್ತು ಅವ್ರ ಮೇಲೆ. ಇವರು ಇಲ್ಲಿ ಮಂಡಲ ಪಂಚಾಯತ್ ಓಟಿಗೆ ನಿಂತಿದ್ರು. ಇಲ್ಲಿ ನಿಜವಾಗಿ ಈಗ ಅವಿರೋಧ ಆಯ್ಕೆ, ಸಾಧಾರಣ ಅವರು ಯಾರನ್ನು ಹೇಳ್ತಾರೆ ಅವರು ಎಲೆಕ್ಟ್ ಆಗ್ತಿದ್ರು ಧರ್ಮಸ್ಥಳದಲ್ಲಿ. ಮತ್ತು ಅಪ್ಪ ಅಂದರೆ ಫಸ್ಟ್ ಇದು ಮಾಡಿ ಕಾಂಪೀಟ್ ಮಾಡಿದ ಅವರೇ. ಹಾಗೆ ಇನ್ನು ಅವರನ್ನು ಆ ಸಿಟ್ಟಿತ್ತು ಅವರಿಗೆ. ಇದು ನಾಮಿನೇಷನ್ ವಾಪಸ್ ತಗೊಳ್ಬೇಕು ಅಂತೆಲ್ಲ ಹೇಳಿದರು. ಆದರೆ ಅಪ್ಪನಿಗೆ ಅಪ್ಪ ತಗೊಳ್ಳಿಲ್ಲ ವಾಪಸ್. ಯಾಕಂದರೆ ಹೀಗೆಲ್ಲ ಮಾಡ್ತಾರೆ ಅಂತ ಅಪ್ಪನಿಗೆ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯನ್ನು ಹಿಡ್ಕೊಂಡು ಇವರಿಗೆ ಸುಮಾರು ಮಂದಿಗೆ ಒಕ್ಕಲೆಬ್ಬಿಸಿದ್ರು ಒಂದು ಕಡೆ, ಒಂದು 18 ಫ್ಯಾಮಿಲಿಗೆ. ಅಲ್ಲಿ ಹೋಗಿ ಅಪ್ಪ ಅದು ತಡಿಲಿಕ್ಕೂ ಹೋದರು. ಅಪ್ಪ ಅಂದರೆ ಅಪ್ಪ ಒಬ್ಬರೇ ಅಲ್ಲ, ಪಾರ್ಟಿಯವರೆಲ್ಲ ಹೋದ್ರು, ಅವ್ರ ಜೊತೆ ಅಪ್ಪನೂ ಹೋಗಿದ್ರು. ಅದೆರಡು ವಿಷಯದಲ್ಲಿ ಸಿಟ್ಟಿರ್ಬೋದು ಅಂತ ಅಪ್ಪ ಹೇಳ್ತಿದ್ರು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿವೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಸುದ್ದಿಗಳ ಕಡೆ ಗಮನ ಕೊಡ್ತಾ, ದರ್ಶನ್ ಬೇಲ್ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ ಅಂತಲೇ ಭಾವಿಸಲಾಗಿತ್ತು. ಆದರೆ ಇದೀಗ ಆ ಸಂಕಷ್ಟ, ಆ ಟೆನ್ಷನ್ನ ದಿನಗಳು ಮತ್ತಷ್ಟು ಮುಂದೂಡಿಕೆಯಾಗಿದೆ. ಕೊಲೆ ಆರೋಪಿಗೆ ಬೇಲ್ ಕೊಟ್ಟಿದ್ದು ಯಾಕೆ ಅನ್ನೋ ರೀತಿಯಲ್ಲೇನೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆಗಳು ಮೂಡಿದೆ. ಇದರ ಮಧ್ಯೆ ದರ್ಶನ್ಗೆ 2 ದಿನಗಳ ಮಟ್ಟಿಗೆ ರಿಲೀಫ್ ಕೂಡ ಸಿಕ್ಕಿದೆ. ಚಿತ್ರದುರ್ಗದ ರೇಣುಕಸ್ವಾಮಿ ಬರ್ಬರ ಹತ್ಯೆ ಪ್ರಕರಣ ಮತ್ತೆ ಸದ್ದು ಮಾಡುತ್ತಿದೆ. ಚಾಲೆಂಜಿಂಗ್ ಸ್ಟಾರ್ ಕೊಲೆ ಆರೋಪಿ ದರ್ಶನ್ ಬೇಲ್ ರದ್ದು ಕೋರಿ ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಗುರುವಾರಕ್ಕೆ ಮುಂದೂಡಿಕೆ ಮಾಡಿದೆ. ಆದ್ದರಿಂದ 2 ದಿನಗಳ ರೇಣುಕಸ್ವಾಮಿ ಕೊಲೆ ಆರೋಪಿಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಂತಾಗಿದೆ. ವಕೀಲ ಕಪಿಲ್ ಸಿಬಲ್ ಬದಲಿಗೆ ಸಿದ್ಧಾರ್ಥ ದಾವೆ ವಾದ ಮಂಡಿಸಲು ಕೋರ್ಟ್ಗೆ ಹಾಜರಾಗಿದ್ರು. ವಿಚಾರಣೆ ಆರಂಭವಾಗುತ್ತಿದ್ದಂತೆಯೇ ಸಿದ್ಧಾರ್ಥ ದಾವೆ ವಾದ ಮಾಡಲು ಕಾಲಾವಕಾಶ ಕೇಳಿದ್ದಾರೆ. ಹೀಗಾಗಿ ಗುರುವಾರದವರೆಗೆ ಕೋರ್ಟ್ ಸಮಯ ನೀಡಿದೆ. ಜುಲೈ 24ರಂದು ಕೊಲೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಕಳೆದ ವಾರ ನಡೆದ ವಿಚಾರಣೆ ವೇಳೆ ಹೈಕೋರ್ಟ್ ತೀರ್ಪಿನ ಬಗ್ಗೆ ಬೇಸರ ವ್ಯಕ್ತಪಡಿಸಿದೆ.
ನಮಗೆ ಪೊಲೀಸರು ನೀಡಿರುವ ಸಾಕ್ಷ್ಯಗಳು ತೃಪ್ತಿ ತಂದಿವೆ. ಆದ್ರೆ ಜಾಮೀನು ನೀಡಲು ಹೈಕೋರ್ಟ್ ನೀಡಿರುವ ಕಾರಣಗಳು ಸಮಂಜಸವಾಗಿಲ್ಲ. ಹೈಕೋರ್ಟ್ ಆದೇಶದಲ್ಲಿ ಚಡಪಡಿಕೆ ಎದ್ದು ಕಾಣುತ್ತಿದೆ. ಬೇಲ್ ನೀಡಲು ಯಾವುದಾದ್ರೂ ಒಂದು ಅಂಶ ಸಿಗಲಿ ಎನ್ನುವ ಚಡಪಡಿಕೆ ಕಾಣುತ್ತಿದೆ. ಈ ವಿಷಯದಲ್ಲಿ ಹೈಕೋರ್ಟ್ ತನ್ನ ವಿವೇಚನೆ ಸೂಕ್ತವಾಗಿ ಬಳಸಿಲ್ಲ. ಆದ್ರಿಂದ ನಟ ದರ್ಶನ್ ಅವರ ಜಾಮೀನಿನ ವಿಷಯದಲ್ಲಿ ನಾವೇಕೆ ಮಧ್ಯಪ್ರವೇಶ ಮಾಡಬಾರದೆಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ಹೇಳಿಕೆ ನಡೆಯಿಂದ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ಗುರುವಾರದ ವಿಚಾರಣೆ ಭಾರಿ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸುಪ್ರೀಂ ಕೋರ್ಟ್ ಈ ರೀತಿಯಾದ ಒಂದು ಅಭಿಪ್ರಾಯಕ್ಕೆ ಬರಲಿಕ್ಕೂ ಕೂಡ ಕಾರಣ ಇದ್ದೇ ಇದೆ. ನಿಮಗೆ ನೆನಪಿರಬಹುದು, ಬೇಲ್ ಅರ್ಜಿಯ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಇವಾಗ ಯಾವುದಾದ್ರೂ ಒಂದು ಕಾರಣ ಸಿಕ್ಕಿದ್ರೆ ಸಾಕು ಅನ್ನೋ ರೀತಿಯಲ್ಲಿ ಹೈಕೋರ್ಟ್ನಲ್ಲಿ ವಾದ ಮಾಡಿದಂತಿದೆ ದರ್ಶನ್ ಪರ ವಕೀಲರು ಅಂತ. ಹಾಗೆ ಆಗಿತ್ತಲ್ವ? ಮೊದಲಿಗೆ ಈ ಪ್ರಕರಣದಲ್ಲಿ ದರ್ಶನ್ ಅವರನ್ನು ಸುಮ್ಮನೆ ಸಿಲುಕಾಕಿಸಲಾಗಿದೆ. ದರ್ಶನ್ ಅವರಿಗೆ ಇತರೆ ಆರೋಪಿಗಳು ಪರಿಚಯ ಇದ್ದಾರೆ ಅಂದ ಮಾತ್ರಕ್ಕೆ ಅವರು ಈ ಕೊಲೆಯಲ್ಲಿ ಭಾಗಿಯಾಗಿರಬೇಕು ಅಂತಿಲ್ಲ. ಇನ್ಫ್ಯಾಕ್ಟ್ ಅವರಲ್ಲಿದ್ದರು, ಅವರಿಂದಾನೇ ಕೊಲೆ ಆಯಿತು ಅನ್ನೋದಕ್ಕೆ ಸಾಕ್ಷ್ಯಗಳಿಲ್ಲ. ಹಾಗೆ ಪೊಲೀಸರು ಸಾಕ್ಷ್ಯಗಳನ್ನು ಕಲೆ ಹಾಕುವಲ್ಲೂ ಕೂಡ ಎಡವಟ್ಟು ಮಾಡಿದ್ದಾರೆ. ಪೊಲೀಸರು ಚಾರ್ಜ್ ಶೀಟ್ ಫೈಲ್ ಮಾಡೋದ್ರಲ್ಲೂ ಕೂಡ ತಪ್ಪು ಮಾಡಿದ್ದಾರೆ. ಹೀಗೆ ಅಲ್ವಾ ಆರ್ಗ್ಯುಮೆಂಟ್ ಆಗಿದ್ದು? ಯಾವಾಗ ಈ ಕಾರಣಗಳಿಗೆ ಹೆಚ್ಚಿನ ಮನ್ನಣೆ ಕೋರ್ಟ್ನಲ್ಲಿ ಸಿಗಲಿಲ್ಲ, ಆಗ ಬಂತು ಆರೋಗ್ಯದ ನೆಪ. ಜೈಲಿನಲ್ಲಿದ್ದಾಗ, ಬಳ್ಳಾರಿ ಜೈಲಿನಲ್ಲಿದ್ದಾಗ ಕುಂಟ್ತಾ ಓಡಾಡ್ತಾ ಇದ್ದ ದರ್ಶನ್ ಅದೇ ಕುಂಟು ನೆಪವನ್ನು ಜಾಮೀನಿಗೂ ಕೂಡ ಮುಂದಿಟ್ಟಂಗಿತ್ತು ಅವ್ರ ಪರವಾದ ವಕೀಲರು. ಆಪರೇಷನ್ ಮಾಡಿಸ್ಲೇಬೇಕು, ಇಲ್ದಿದ್ರೆ ಬದುಕೋದೇ ಕಷ್ಟ ಅನ್ನೋ ರೀತಿಯಲ್ಲಿತ್ತು ಆರ್ಗ್ಯುಮೆಂಟ್. ಆದರೆ ಜಾಮೀನು ಸಿಕ್ತು, ಆಪರೇಷನ್ ಆಯ್ತಾ? ಉತ್ತರ ನಿಮಗೆ ಗೊತ್ತೇ ಇದೆ. ಇದೆಲ್ಲವನ್ನ ಸುಪ್ರೀಂ ಕೋರ್ಟ್ ಗಮನಿಸಿಯೇ ಇಂಥದ್ದೊಂದು ಅಭಿಪ್ರಾಯವನ್ನು ಇವತ್ತು ಹೊರಗೆ ಹಾಕಿದೆ. ದರ್ಶನ್ ಜಾಮೀನು ಅರ್ಜಿಯನ್ನು ನಾವು ಯಾಕೆ ರದ್ದು ಮಾಡಬಾರ್ದು? ಬೇಲ್ ರದ್ದು ಮಾಡದೇ ಇರೋದಕ್ಕೆ ನಿಮ್ಮ ಹತ್ರ ಏನಾದರೂ ಒಳ್ಳೆ ಕಾರಣ ಇದೆಯಾ? ಇಂಥ ಕಾರಣ ಮಹಾಸ್ವಾಮಿ, ಬೇಲ್ ನೀವು ಇನ್ ಕೇಸ್ ಏನಾದರೂ ರಿಜೆಕ್ಟ್ ಮಾಡಿಬಿಟ್ಟು ಮತ್ತೆ ಜೈಲಿಗೆ ಕಳಿಸ್ಬಿಟ್ರೆ ಇಂತಿಂಥ ಅನ್ಯಾಯ ಆಗಿಬಿಡುತ್ತೆ, ಹೀಗೇನಾದರೂ ಕಾರಣ ಇದ್ದರೆ ನಮಗೆ ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ದರ್ಶನ್ ಪರ ವಕೀಲರನ್ನು ಪ್ರಶ್ನೆ ಮಾಡಿದೆ. ಕೊಲೆ ಆರೋಪಿಗೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್, ಅಂಥವ್ರಿಗೆ ಜಾಮೀನು ನೀಡೋದು ಹೇಗೆ ಸಾಧ್ಯ? ದರ್ಶನ್ ಪರ ವಕೀಲರನ್ನ ನೇರ ಮಾತುಗಳಲ್ಲಿ ಪ್ರಶ್ನೆ ಕೇಳಿದೆ ಸುಪ್ರೀಂ ಕೋರ್ಟ್. ಈ ಅಂಶಗಳ ಉಲ್ಲೇಖವೇ, ಅಂದರೆ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿ ಹೈಕೋರ್ಟ್ನಲ್ಲಿ ಬೇಲ್ ಗ್ರ್ಯಾಂಟ್ ಮಾಡಲಾಗಿದೆಯೋ ಅದರ ಉಲ್ಲೇಖನೇ ನಮಗೆ ಸರಿ ಕಾಣ್ತಾ ಇಲ್ಲ. ನೀವೇನು ವಾದ ಮಂಡಿಸ್ತಾ ಇದ್ದೀರಿ ದರ್ಶನ್ ಪರವಾದ ವಕೀಲರು, ಅಲ್ಲಿ ನೀವು ಉಲ್ಲೇಖ ಮಾಡ್ತಿರೋ ಅಂಶಗಳೇ ನಮಗೆ ಸರಿ ಕಾಣ್ತಾ ಇಲ್ಲ. ಜಾಮೀನು ನೀಡೋಕೆ ಹೈಕೋರ್ಟ್ ವಿವೇಚನೆ ಬಳಸದಂತೆ ನಮಗೆ ಕಾಣ್ತಾ ಇಲ್ಲ. ಜಾಮೀನು ನೀಡಿದ ರೀತಿ ಕೂಡ ನಮಗೆ ಒಪ್ಪಿತ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ನೇರ ಮಾತುಗಳಲ್ಲೇ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಹೀಗಾಗಿ ಇದಕ್ಕೆ ಅಷ್ಟೇ ಪ್ರಬಲವಾದ ವಾದವನ್ನು ಮಂಡನೆ ಮಾಡುವ ಸಲುವಾಗಿ ಒಂದು ದಿನದ ಕಾಲಾವಕಾಶವನ್ನು ದರ್ಶನ್ ಪರ ವಕೀಲರು ಕೇಳಿದ್ದಾರೆ. ಗುರುವಾರ ನಿರ್ಧಾರ ಆಗುತ್ತೆ. ಸುಪ್ರೀಂ ಕೋರ್ಟ್ ತನ್ನ ಅಬ್ಸರ್ವೇಷನ್ ಅಂತೆಯೇ ತೀರ್ಪನ್ನು ಕೊಡುತ್ತಾ ಅಥವಾ ಆ ಅಬ್ಸರ್ವೇಷನನ್ನು, ಅಭಿಪ್ರಾಯವನ್ನು ಬದಲು ಮಾಡೋಷ್ಟು ಸಮರ್ಥವಾಗಿ ದರ್ಶನ್ ಪರ ವಕೀಲರು ವಾದವನ್ನು ಮಂಡಿಸಿ ಬೇಲ್ ಕಂಟಿನ್ಯೂ ಆಗೋ ಥರದಲ್ಲಿ ಮಾಡ್ತಾರಾ ಅಂತ ಹೇಳಿ. ನಡುವೆ ಇನ್ ಕೇಸ್ ದರ್ಶನ್ಗೆ ಬೇಲ್ ರದ್ದಾದರೆ ಮುಂದೇನು, ಏನಾಗಬಹುದು ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಜಾಮೀನಿನ ಮೇಲೆ ಆಚೆ ಇರುವ ದರ್ಶನ್ ಫಾರಿನ್ ಟ್ರಿಪ್ನಲ್ಲಿದ್ದಾರೆ. ಡೆವಿಲ್ ಚಿತ್ರದ ಚಿತ್ರೀಕರಣದಲ್ಲಿದ್ದಾರೆ. ಒಂದು ವೇಳೆ ಗ್ರಹಚಾರ ಕೆಟ್ಟು ಬೇಲ್ ರದ್ದಾಯಿತು ಅಂದರೆ ದರ್ಶನ್ಗೆ ಮೊದಲೇದಾಗಿ ಅವರ ವಕೀಲರಿಂದ ಮಾಹಿತಿ ಹೋಗುತ್ತೆ, ಹೀಗೆ ಕೊಟ್ಟಿರೋ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ಅಂತ ಹೇಳಿ. ಅದಾದ ನಂತರ ತಕ್ಷಣ ಬೆಂಗಳೂರಿಗೆ ವಾಪಸ್ ಬರಬೇಕು ಅಂತ ಹೇಳಿ ಕೋರ್ಟ್ ಸೂಚನೆ ಕೂಡ ನೀಡಬಹುದು. ದರ್ಶನ್ ಸಿನಿಮಾ ಶೂಟಿಂಗ್ನ ನೆಪವನ್ನು ಮುಂದಿಟ್ಟು ಅಥವಾ ವಿದೇಶದಲ್ಲಿರೋ ಕಾರಣವನ್ನು ಮುಂದಿಟ್ಟು ತಕ್ಷಣಕ್ಕೆ ಹಾಜರಾಗುವ ಆ ಸೂಚನೆ ಏನಿರುತ್ತೆ ಅದರಿಂದ ರಿಯಾಯಿತಿಯನ್ನು ಕೇಳಿ ಅರ್ಜಿಯನ್ನು ಸಲ್ಲಿಸಬಹುದು. ಸಿನಿಮಾ ಶೂಟಿಂಗು, ಕೋಟ್ಯಾಂತರ ರೂಪಾಯಿ ಬಂಡವಾಳ, ನಾನು ಇಲ್ಲದೆ ಹೋದರೆ ಸಾಕಷ್ಟು ಮಂದಿ ಜೀವನಕ್ಕೆ ಆರ್ಥಿಕ ನಷ್ಟ, ಇದೆಲ್ಲವೂ ಕೂಡ ಆಗಿಬಿಡುತ್ತೆ. ಹಾಗಾಗಿ ಸಿನಿಮಾ ಶೂಟಿಂಗ್ ಮುಗಿಸೋಕೆ ಅವಕಾಶ ಇದೆಯಾ, ಇದೂ ಕೂಡ ಹಾಕ್ಬೋದು. ಅಥವಾ ಫಾರಿನಲ್ಲಿದ್ದೀನಿ, ವಾಪಸ್ ಬರ್ಲಿಕ್ಕೆ ಸಮಯಾವಕಾಶ ಕೊಡಿ ಅಂತ ಕೂಡ ಕೇಳೋ ಸಾಧ್ಯತೆ ಇದೆ. ರಿಯಾಯಿತಿ ಅರ್ಜಿ ಸಲ್ಲಿಸುವ ಒಂದು ಆಪ್ಷನ್ ಅಂತೂ ಇದೆ. ಇನ್ನು ಕೋರ್ಟ್ಗೆ ಹಾಜರಾಗೋಕ್ಕೂ ಕೂಡ ಸಮಯ ಕೇಳಬಹುದು. ಸೆಷನ್ಸ್ ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ. ಹಾಜರಾದ ನಂತರ ವಶಕ್ಕೆ ಪಡೆಯೋ ಸಾಧ್ಯತೆ ಇದೆ. ವಶಕ್ಕೆ ಪಡೆದ್ರು ಅಂದರೆ ಮತ್ತೊಮ್ಮೆ ಬ್ಯಾಕ್ ಟು ಪರಪ್ಪನ ಅಗ್ರಹಾರ. ಕೊನೆಯದಾಗಿ ಇಲ್ಲಿಗೆ ನಿಂತು ಹೋಗೋಲ್ಲ, ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋಕೆ ಆಪ್ಷನ್ ಇರುತ್ತೆ. ದ್ವಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯೋವರೆಗೂ ಜೈಲಿನಲ್ಲಿ ಇರಬೇಕಾಗುತ್ತೆ ಬೇಲ್ ಕ್ಯಾನ್ಸಲ್ ಆದ. ಗುರುವಾರ ಬೇಲ್ ಕ್ಯಾನ್ಸಲ್ ಆಗುತ್ತಾ
ಅಥವಾ ಮುಂದುವರಿಯುತ್ತಾ ಅನ್ನೋದರ ಭವಿಷ್ಯ ನಿರ್ಧಾರ ಆಗೋದಿದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. UPI ಯಾವ ರಾಜ್ಯದಲ್ಲೂ ಕೂಡ ಇರೋ ಬರೋ ಶಾಪಿಂಗ್ಗಳಿಗೆ ಹುಡುಕಿ ನೋಟಿಸ್ ಕೊಡ್ತಿಲ್ಲ. 40 ಲಕ್ಷಕ್ಕೂ ಹೆಚ್ಚು ವಹಿವಾಟು ಮಾಡಿದ್ದೀರಿ, ತೆರಿಗೆ ಕಟ್ಟಿಲ್ಲ ಅಂತ ಹೇಳಿ ಬೇರೆ ಯಾವ ರಾಜ್ಯದಲ್ಲೂ ಹೀಗಾಗ್ತಿಲ್ಲ. ನಮ್ಮ ರಾಜ್ಯದಲ್ಲಿ ಮಾತ್ರ ತೆರಿಗೆ ಮೇಲೆ ತೆರಿಗೆ ಹಾಕಲಾಗ್ತಾ ಇದೆ. ರಾಜ್ಯದ ತೆರಿಗೆ ಇಲಾಖೆಯ ನಡೆ ವಿರುದ್ಧ ಸಹಜವಾಗಿ ವ್ಯಾಪಾರಸ್ಥರು, ವರ್ತಕರು ಸಿಡಿದೆದ್ದಿದ್ದಾರೆ. ಸಿದ್ದರಾಮಯ್ಯನವರು ಹಣಕಾಸು ನಿರ್ವಹಣೆ ಬುದ್ಧಿವಂತಿಕೆನ ಈ ಬಡವರ ಬಗ್ಗೆ ಕನಿಕರ ಇಟ್ಟು ನಿರ್ವಹಣೆ ಮಾಡಲಿ ಅಂತ ನಾನು ಆಶಿಸ್ತೇನೆ. 30 ಲಕ್ಷ, 60 ಲಕ್ಷ, ಕೊನೆಗೆ 1 ಕೋಟಿ ಹೀಗೆ ತೆರಿಗೆ ಪಾವತಿ ಮಾಡಿ ಎಂದು ಬೇಕರಿ, ಚಹಾ ಅಂಗಡಿ, ಕಾಂಡಿಮೆಂಟ್ಸ್ಗಳಿಗೆ ಕರ್ನಾಟಕ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ನೀಡಿದ್ದೇ ತಡ ಮಾಲೀಕರು ಗಾಬರಿಯಾಗಿದ್ದಾರೆ. ತೆರಿಗೆಯನ್ನ ಮನ್ನಾ ಮಾಡುವಂತೆ ಸರ್ಕಾರ ಹಾಗೂ ತೆರಿಗೆ ಇಲಾಖೆಗೆ ಈಗಾಗಲೇ ವರ್ತಕರು ಮನವಿ ಸಲ್ಲಿಕೆ ಮಾಡಿದ್ದಾರೆ. ಆದರೆ ಸರ್ಕಾರ ನಡೆಸೋರು ಮಾತ್ರ ತಲೆ ಕೆಡಿಸಿಕೊಳ್ತಿಲ್ಲ. ಆದ್ದರಿಂದ ವರ್ತಕರು ಹೋರಾಟದ ಹಾದಿ ಹಿಡಿದಿದ್ದಾರೆ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ನೋಟಿಸ್ ನೀಡಿರುವುದರಿಂದ ವಿನೂತನ ಪ್ರತಿಭಟನೆಗೆ ಚಾಲನೆ ನೀಡಲಾಗಿದೆ. ನಾಳೆ ಕಾಂಡಿಮೆಂಟ್ಸ್ಗಳಲ್ಲಿ ಟೀ, ಹಾಲು ಏನೂ ಸಿಗಲ್ಲ. ಹೌದು, ನಾಳೆ ಕಾಂಡಿಮೆಂಟ್ಸ್ ಓಪನ್ ಇರುತ್ತವೆ, ಆದ್ರೆ ಹಾಲು, ಟೀ ಮಾರಾಟ ಮಾಡಲ್ಲ. ಜುಲೈ 25ರಂದು ಅಂಗಡಿ ಬಂದ್ ಮಾಡಿ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡಲು ನಿರ್ಧರಿಸಲಾಗಿದೆ. UPI ನೋಟಿಸ್ ಏನ್ ಬಂದಿದೆ, ಜೊತೆಗೆ ವಾಣಿಜ್ಯ ತೆರಿಗೆ ಇಲಾಖೆ ಏನ್ ಪಟ್ಟು ಹಿಡಿದಿರುವಂತ ಈ ಒಂದು ತೆರಿಗೆನ ವಸೂಲಿ ಮಾಡೋದಕ್ಕೆ, ಅದಕ್ಕೆ ನಾವು ಯಾರು ಕೂಡ ಹಣವನ್ನ ಕಟ್ಟೋದು ಬೇಡ, ಯಾರು ಕೂಡ ಹಣವನ್ನ ಕಟ್ಟಬಾರದು. ಯಾಕಂದ್ರೆ ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟಿರುವಂತಹ ನೋಟಿಸು ಕಾನೂನು ಬಾಹಿರವಾಗಿದೆ ಅನ್ನೋ ಒಂದು ಮಾತನ್ನು ಕೂಡ ಇವರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಎಲ್ಲಾ ಒಂದು ವ್ಯಾಪಾರಿಗಳಿಗೆ ಈ ರೀತಿಯಾದಂತಹ ಗುಲಾಬಿ ಹೂವನ್ನು ಕೊಡುವ ಮೂಲಕ ಜುಲೈ 25ನೇ ತಾರೀಕು ನಡೆಯುವಂತಹ ಫ್ರೀಡಂ ಪಾರ್ಕ್ ನ ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನು ಕೊಡಬೇಕು, ಎಲ್ಲರೂ ಕೂಡ ಸಾಥನ್ನ ಕೊಡಬೇಕು. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ತಾವು ಕೊಟ್ಟಿರುವಂತಹ ನೋಟಿಸ್ ಅನ್ನು ಹಿಂಪಡೆಯವರೆಗೂ ಕೂಡ ಇದೇ ರೀತಿಯಾಗಿ ಹೋರಾಟ ಮಾಡಬೇಕು. ಜೊತೆಗೆ ನಾಳೆಯಿಂದ ಬೇಕರಿ ಮತ್ತೆ ಕಾಂಡಿಮೆಂಟ್ಸ್ ಗಳಲ್ಲಿ ಹಾಲು ಮತ್ತೆ ಟೀಯನ್ನ ಮಾರಾಟ ಮಾಡಬಾರದು ಅನ್ನೋ ಒಂದು ಮನವಿಯನ್ನ ಈಗ ಮಾಡಲಾಗ್ತಾ ಇದೆ. ರಾಜ್ಯ ಸರ್ಕಾರ ಬೀದಿ ಬದಿ ವ್ಯಾಪಾರಿಗಳನ್ನ ಸುಲಿಗೆ ಮಾಡ್ತಿದೆ. ಸಿದ್ದರಾಮಯ್ಯಗೆ GST ಅಂದ್ರೇನು ಅಂತ ಸ್ಪಷ್ಟವಾಗಿ ಗೊತ್ತಿದೆ. ಆದರೂ ವರ್ತಕರನ್ನ ಹಿಂಸೆ ಮಾಡ್ತಿದ್ದಾರೆ. ಆದ್ರಿಂದ ನಮ್ಮ ಸಂಸದರ ಮೂಲಕ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡುತ್ತೇವೆ ಎಂದು ಮಾಜಿ ಸಚಿವ ಸುರೇಶ್ ಕುಮಾರ್ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ತಮ್ಮ ಆರ್ಥಿಕ ಬುದ್ಧಿವಂತಿಕೆನ, ಅರ್ಥಶಾಸ್ತ್ರದ ಬುದ್ಧಿವಂತಿಕೆನ, ಹಣಕಾಸು ನಿರ್ವಹಣೆ ಬುದ್ಧಿವಂತಿಕೆನ ಈ ಬಡವರ ಬಗ್ಗೆ ಸ್ವಲ್ಪ ಕನಿಕರ ಇಟ್ಟು ನಿರ್ವಹಣೆ ಮಾಡಲಿ ಅಂತ ನಾನು ಆಶಿಸ್ತೇನೆ. ಆದಾಯ ತೆರಿಗೆ ನೋಟಿಸ್ನಿಂದ ಸಣ್ಣ ಪುಟ್ಟ ವರ್ತಕರು ಕಂಗಾಲಾಗಿ ಹೋಗಿದ್ದಾರೆ. GST ವಿರುದ್ಧ ವ್ಯಾಪಾರಿಗಳು ಸಮರವನ್ನೇ ಸಾರಿದ್ದಾರೆ. ಜುಲೈ 25ರಂದು ಪ್ರತಿಭಟನೆಯ ಕಹಳೆ ಮೊಳಗಿಸೋಕೆ ರೆಡಿಯಾಗಿದ್ದಾರೆ. ಈ ಬೃಹತ್ ಹೋರಾಟಕ್ಕೆ ಬೆಂಬಲ ನೀಡುವಂತೆ ಗಾಂಧಿಗಿರಿ ಪ್ರದರ್ಶಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಹಾರ ರಾಜ್ಯದ ಚುನಾವಣಾ ಪರ್ವ ರಂಗೇರ್ತಾ ಇದೆ. ಇದರ ನಡುವೆ ಬಿಹಾರದ ಚುನಾವಣೆ ದಿನಾಂಕ ಘೋಷಣೆಯಾದಾಗಲಿಂದಲೂ ಅಲ್ಲಿನ ಮತದಾರರ ಪಟ್ಟಿ ಬಗ್ಗೆ ಬಹಳ ಚರ್ಚೆಗಳಾಗ್ತಾ ಇದೆ. ಅದರಲ್ಲೂ ಮತದಾರರ ಪಟ್ಟಿಯ ಪರಿಷ್ಕರಣೆನೇ ಈ ಚುನಾವಣಾ ಅಖಾಡದಲ್ಲಿ ಹೆಚ್ಚು ಸದ್ದು ಮಾಡಿದೆ. ಇನ್ಫ್ಯಾಕ್ಟ್ ಇದೀಗ ಪರಿಷ್ಕರಣೆಯಾಗಿದೆ ಮತದಾರರ ಪಟ್ಟಿ. ಇದುವರೆಗೆ ಬರೋಬ್ಬರಿ 51 ಲಕ್ಷ ಮತದಾರರ ಹೆಸರನ್ನ ಪಟ್ಟಿಯಿಂದ ಕೈ ಬಿಡಲಾಗಿದೆ. 2 ಕಡೆ ನೋಂದಣಿಯಾಗಿದ್ದವರು 7 ಲಕ್ಷ ಮಂದಿ ವೋಟರ್ಸ್. ಇವರ ಜೊತೆಯಲ್ಲಿ ಮೃತಪಟ್ಟಿರುವ 18 ಲಕ್ಷ ಜನರ ಹೆಸರನ್ನು ಡಿಲೀಟ್ ಮಾಡಲಾಗಿದೆ. ಹಾಗೆ 26 ಲಕ್ಷ ಮತದಾರರು ಬಿಹಾರದಿಂದ ಬೇರೆ ರಾಜ್ಯಗಳಿಗೆ ವಲಸೆ ಹೋಗಿದ್ದಾರೆ. ಅವರನ್ನು ಕೂಡ ಮತದಾರರ ಪಟ್ಟಿಯಿಂದ ಹೊರಗಿಡಲಾಗಿದೆ. ಬರೋಬ್ಬರಿ 51 ಲಕ್ಷ ಮತಗಳು. ಇದರಿಂದ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ, ಬಿಹಾರದ ಚುನಾವಣಾ ಅಖಾಡದಲ್ಲಿ ಇದು ಯಾವ ರೀತಿಯಾದ ಎಫೆಕ್ಟ್ಗಳನ್ನು ಬೀರೋ ಸಾಧ್ಯತೆ ಇದನ್ನು ಗಮನಿಸ್ತಾ ಹೋಗೋಣ. ಬಿಹಾರದಲ್ಲಿ ಒಟ್ಟು 7,90,00,000 ಮತದಾರರಿದ್ದಾರೆ, ಒಟ್ಟಾರೆ ಮತದಾರರು. ಇದರಲ್ಲಿ ಈ ಪರಿಷ್ಕರಣೆಯಿಂದಾಗಿ ಕೇವಲ 1% ಮತ ಕಡಿಮೆ ಆಯಿತು ಅಂದರೂ ಕೂಡ ಚುನಾವಣಾ ಫಲಿತಾಂಶದ ಮೇಲೆ ಭಾರೀ ಪರಿಣಾಮ ಬೀರೋ ಸಾಧ್ಯತೆ ಇದೆ. 7,90,00,000 ಮತದಾರರಲ್ಲಿ 1% ಅಂತ ಲೆಕ್ಕ ಹಾಕಿದ್ರು ಕೂಡ 7,90,000. ನೆನಪಿರಲಿ, ಈಗ ಡಿಲೀಟ್ ಆಗಿರೋದು 51 ಲಕ್ಷ. ಅದರ ಲೆಕ್ಕ ಮತ್ತೆ ಹೇಳ್ತೀವಿ. ನಾವು ಜಸ್ಟ್ 1%ನ ಉದಾಹರಣೆಯನ್ನು ತಗೊಂಡು ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾಡ್ತಿದ್ದೇವೆ. ಒಟ್ಟು ಮತದಾರರ ಸಂಖ್ಯೆಯಲ್ಲಿ 1% ಡಿಲೀಟ್ ಅಂದರೂ ಕೂಡ 7,90,000 ಮತದಾರರು ಪಕ್ಕಕ್ಕೆ ಹೋದಾಗಾಯಿತು. 243 ಕ್ಷೇತ್ರ ಇದೆ. ಆ 243 ಕ್ಷೇತ್ರದಿಂದ ಕೇವಲ 1% ಮತದಾರರು ಅಂದರೆ 7.90 ಲಕ್ಷ ಮತದಾರರಿಗೆ ಗೇಟ್ ಪಾಸ್ ಕೊಟ್ಟರು ಅಂದರೂ ಕೂಡ ಪ್ರತಿ ಕ್ಷೇತ್ರದಲ್ಲಿ
3254 ಓಟ್ಗಳು ಕಡಿಮೆ ಆಗತ್ತೆ. ನಾವು ಇನ್ನೂ ಕೊಡ್ತಿರೋದು 1% ಲೆಕ್ಕನೇ. 1% ವೋಟರ್ಸ್ ಡಿಲೀಟ್ ಆದರೂ ಕೂಡ ವೋಟಿಂಗ್ ಲಿಸ್ಟ್ನಿಂದ ಒಂದು ಕ್ಷೇತ್ರದಲ್ಲಿ 3254 ಓಟ್ಗಳು ಕಡಿಮೆ ಆಗತ್ತೆ. ಇದು ಯಾಕೆ ಇಂಪಾರ್ಟೆಂಟ್ ಈ ಲೆಕ್ಕ? ಹಿಂದಿನ ಚುನಾವಣೆಗಳನ್ನು ನಾವು ಒಮ್ಮೆ ಮೆಲುಕು ಹಾಕಿ ನೋಡಿದಾಗ 2015ರ ಚುನಾವಣೆಯಲ್ಲಿ ಬಿಹಾರದಲ್ಲಿ 15 ಸೀಟ್ಗಳಲ್ಲಿ ಕೇವಲ 3000ಕ್ಕೂ ಕಡಿಮೆ ಅಂತರದ ಜಯ ಆಗಿದೆ. ಇದೇ ರೀತಿಯಲ್ಲಿ ರಿಪೀಟ್ ರಿಸಲ್ಟ್ ಅಂದರೆ 3254 ಓಟ್ಗಳು ಕಡಿಮೆ ಅಂದರೆ ಈ ಗೆಲುವಿನ ಅಂತರದಲ್ಲಿ ನೀವು ಗಮನಿಸಬೇಕು ವ್ಯತ್ಯಾಸ ಹೇಗಾಗತ್ತೆ ಅಂತ ಹೇಳಿ. 2020ರ ಲೆಕ್ಕನೇ ತಗೊಳ್ಳೋಣ. 3000ಕ್ಕೂ ಕಮ್ಮಿ ಮತಗಳಿಂದ 35 ಜನ ಜಯ ಗಳಿಸಿದ್ರು. ಹಾಗಾದರೆ ಆ ರಿಸಲ್ಟ್ ಉಲ್ಟಾ ಆಗುತ್ತಾ? ಇಷ್ಟು ಮಾತ್ರ ಅಲ್ಲ, 40 ಕ್ಷೇತ್ರಗಳಲ್ಲಿ 3500ಕ್ಕೂ ಕಡಿಮೆ ಅಂತರದಿಂದ ಜಯ ಹಾಗೆ ಸೋಲು ನಿರ್ಧಾರವಾಗಿತ್ತು. ಇದು 1% ಲೆಕ್ಕ. ಈಗ 51 ಲಕ್ಷಕ್ಕೂ ಹೆಚ್ಚು ಮತದಾರರ ಹೆಸರನ್ನು, ಅಂದರೆ ಅವ್ರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ, ಮೃತಪಟ್ಟಿದ್ದಾರೆ, ಎರಡೆರಡು ಕಡೆ ವೋಟಿಂಗಲ್ಲಿದ್ದರು ಅನ್ನೋ ಕಾರಣಕ್ಕೆ 51 ಲಕ್ಷ ಹೆಸರನ್ನು ಕೈ ಬಿಡಲಾಗಿದೆ. ಅಲ್ಲಿಗೆ ಏನಿಲ್ಲ ಅಂದರೂ ಹತ್ತತ್ರ 7% ಮತದಾರರು ಔಟ್. ನಾವು 1%ನ ಲೆಕ್ಕ ಕೊಟ್ವಿ. ಒಂದಲ್ಲ, ಬರೋಬ್ಬರಿ 7% ಮತದಾರರು ಔಟ್. ಅಲ್ಲಿಗೆ ಪ್ರತಿ ಕ್ಷೇತ್ರದಿಂದ 20,000 ಮತದಾರರು ಹೊರಕ್ಕೆ ಹೋದ ಲೆಕ್ಕ. ಆಗ 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಭಾರೀ ಬದಲಾವಣೆ ಆಗೋ ಸಾಧ್ಯತೆಗಳಿದೆ. ಅಂದರೆ ಹಿಂದಿನ ಪ್ಯಾಟ್ರನ್ಗಳು ಈ ಬಾರಿ ರಿಪೀಟ್ ಆಗೋ ಸಾಧ್ಯತೆಗಳು ಕಷ್ಟ ಇದೆ. ಇದು ಬಿಹಾರ ಚುನಾವಣಾ ಅಖಾಡದ ಮೇಲೆ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಬಹುದಾದ ಪರಿಣಾಮ. ಈ ಪರಿಷ್ಕರಣೆನೇ ಚುನಾವಣಾ ಅಖಾಡದಲ್ಲಿ ಭಾರಿ ಸದ್ದು ಮಾಡ್ತಾ ಇರೋದು. ಈಗ ಆಲ್ರೆಡಿ ಇಂಡಿ ಮೈತ್ರಿಕೂಟ ಇದನ್ನು ಫೇಕ್ ಗೇಮ್, ಗೆಲುವನ್ನು ಸಾಧಿಸಲಿಕ್ಕೆ BJP ರಚನೆ ಮಾಡಿರುವ ಒಂದು ತಂತ್ರ ಅಂತ ಹೇಳಿ ಆರೋಪ ಮಾಡ್ತಾ ಇದೆ. ಕಾದ್ ನೋಡೋಣ ಬಿಹಾರ ಚುನಾವಣೆ ಮೇಲೆ ನಿಜಕ್ಕೂ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಎಂಥ ಪರಿಣಾಮವನ್ನು ಬೀರುತ್ತೆ ಅಂತ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಸುಮಾರು 60 ವರ್ಷಕ್ಕೂ ಹೆಚ್ಚು ಕಾಲ ದೇಶದ ಸೇವೆ ಸಲ್ಲಿಸಿದ್ದ, ಹಾರುವ ಶವ ಪೆಟ್ಟಿಗೆ ಎಂದೇ ಕುಖ್ಯಾತಿ ಪಡೆದಿದ್ದ ಭಾರತೀಯ ವಾಯುಪಡೆಯ MiG-21 ಫೈಟರ್ ಜೆಟ್ ಸಿನಿಮಾ ಇತಿಹಾಸದ ಪುಟಕ್ಕೆ ಸೇರ್ಪಡೆಗೊಳ್ಳಲಿದೆ. ಚಂಡೀಗಢದಲ್ಲಿ ಸೆಪ್ಟೆಂಬರ್ 19ರಂದು ಈ ವಿಮಾನಕ್ಕೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. 1963ರಲ್ಲಿ ಭಾರತೀಯ ವಾಯುಸೇನೆಗೆ ಸೇರಿತ್ತು ಈ ವಿಮಾನ. 1965ರ ಭಾರತ ಮತ್ತು ಪಾಕಿಸ್ತಾನ ಯುದ್ಧ, 1971ರ ಬಾಂಗ್ಲಾ ವಿಮೋಚನಾ ಸಂಘರ್ಷ, ಹಾಗೆ 1999ರ ಕಾರ್ಗಿಲ್ ಯುದ್ಧ, ಹಾಗೆ 2019ರ ಬಾಲಕೋಟ್ ವಾಯು ದಾಳಿಗೂ ಕೂಡ MiG-21 ವಿಮಾನವನ್ನು ಬಳಕೆ ಮಾಡಲಾಗಿತ್ತು. ನೇರವಾಗಿ ಪರ್ಯಾಯ ಅಂತಲ್ಲದೆ ಹೋದರೂ ಕೂಡ ಭಾರತದ ವಾಯುಪಡೆ ದಿನೇ ದಿನೇ ಅಪ್ಗ್ರೇಡ್ ಆಗ್ತಾ ಇದೆ. ಅದರ ಶಕ್ತಿ ಸಾಮರ್ಥ್ಯ ಹೆಚ್ಚಾಗ್ತಾ ಇದೆ. ಹೊಸ ಯುದ್ಧ ವಿಮಾನಗಳು ಹಾಗೆ ಹೆಲಿಕಾಪ್ಟರ್ನ ಜೋಡಣೆಯಿಂದ ಇದೀಗ ಭಾರತಕ್ಕೆ ಅಪಾಚೆ ಬಲ ಸಿಗ್ತಾ ಇದೆ. ಅಪಾಚೆ ಅಟ್ಯಾಕ್ ಹೆಲಿಕಾಪ್ಟರ್ಗಳನ್ನು ಬೋಯಿಂಗ್ ಸಂಸ್ಥೆ ನಿರ್ಮಿಸಿದೆ. ಭಾರತದ ಬಳಿ ಸ್ವದೇಶಿ ನಿರ್ಮಿತ ಧ್ರುವ, ರುದ್ರ ಹಾಗೆ ಪ್ರಚಂಡ ಹೆಲಿಕಾಪ್ಟರ್ಗಳಿವೆ. ಬೆಂಗಳೂರಿನಲ್ಲಿ ಏರ್ಶೋಗೆ ಹೋಗಿದ್ದೀರಿ ಅಂದರೆ ಈ ಎಲ್ಲ ಹೆಲಿಕಾಪ್ಟರ್ಗಳನ್ನು ನೀವು ಗಮನಿಸಿರ್ತೀರಿ. ಇದರ ಜೊತೆಗೆ ಜೋರಾಹಟ್ ಏರ್ಬೇಸ್ನಲ್ಲಿ ಇದೀಗ ಅಪಾಚೆ ಹೆಲಿಕಾಪ್ಟರ್ಗಳನ್ನು ಕೂಡ ನಿಯೋಜನೆ ಮಾಡಲಾಗ್ತಾ ಇದೆ. ಇದೇ ಏರ್ಬೇಸ್ ಯಾಕೆ? ನೇರವಾಗಿ ಚೀನಾ ಟಾರ್ಗೆಟ್, ಚೀನಾ ಕಡೆಗೆ ಹದ್ದಿನ ಕಣ್ಣನ್ನು ಇಡಲಿವೆ ಈ ಅಪಾಚೆ ಹೆಲಿಕಾಪ್ಟರ್ಸ್. ಇನ್ನು ಅಪಾಚೆ ಹೆಲಿಕಾಪ್ಟರ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಕೂಡ ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಈ ಹೆಲಿಕಾಪ್ಟರ್ನಲ್ಲಿ 30 mm M230 ಚೈನ್ ಗನ್ ಇವೆ. KGF ಪಿಕ್ಚರ್ ನೋಡಿದ್ದೀರಿ ಅಂದರೆ ದೊಡ್ಡಮ್ಮ ಇಮ್ಯಾಜಿನೇಷನ್ ಮಾಡ್ಕೊಳ್ಬೋದು. ಇನ್ನು 70 mm ಹೈಡ್ರಾ ರಾಕೆಟ್ಗಳಿವೆ. AGM-114 ಹಿಲ್ ಫೈರ್ ಮಿಸೈಲ್ಗಳು ಕೂಡ ಈ ಹೆಲಿಕಾಪ್ಟರ್ನಲ್ಲಿ ಅಳವಡಿಸಬಹುದು. 6 ಕಿಲೋಮೀಟರ್ ದೂರದಿಂದಲೇ ಶಸ್ತ್ರಾಸ್ತ್ರ ವಾಹನ ಹಾಗೆ ಯುದ್ಧ ಟ್ಯಾಂಕ್ಗಳನ್ನು ನಾಶ ಮಾಡುವ ಸಾಮರ್ಥ್ಯವನ್ನು ಈ ಅಪಾಚೆ ಹೆಲಿಕಾಪ್ಟರ್ ಹೊಂದಿದೆ. ಹೀಗಾಗಿ ಭಾರತದ ವಾಯುಪಡೆ ದಿನೇ ದಿನೇ ತನ್ನ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ತಾ ಸಾಗ್ತಾ ಇದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದ ಹಾಗೆ ಸುದ್ದಿ ಮಾಡಿದ್ದ ಕೇರಳ ಮೂಲದ ನರ್ಸ್ ನಿಮಿಷಾ ಪ್ರಿಯಾ. ಯೆಮೆನ್ನಲ್ಲಿ ಗಲ್ಲು ಶಿಕ್ಷೆಗೆ ಒಳಗಾಗಿರುವ ಕೇರಳದ ನರ್ಸ್ ನಿಮಿಷಾ ಪ್ರಿಯಾಗೆ ಕೊನೆಗೂ ಸಿಹಿ ಸುದ್ದಿ ಸಿಕ್ಕಿದೆ.
ರಾಜತಾಂತ್ರಿಕ ಪ್ರಯತ್ನದ ನಂತರ ಕೊನೆಗೂ ಭಾರತೀಯ ನರ್ಸ್ ನಿಮಿಷಾ ಪರ ತೀರ್ಪು ಬಂದಿದೆ. ಮರಣ ದಂಡನೆ ರದ್ದುಗೊಂಡಿದೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ವರ್ಷದ ಭಾರತೀಯ ಪ್ರಜೆ ಕೇರಳದ ನರ್ಸ್ ನಿಮಿಷಾ ಪ್ರಿಯಾ ಮರಣದಂಡನೆಯನ್ನ ಜುಲೈ 16ರಂದು ನಿಗದಿಪಡಿಸಲಾಗಿತ್ತು. ಆದರೆ ಭಾರತೀಯ ಅಧಿಕಾರಿಗಳ ಮನವಿ ನಂತರ ಅದನ್ನ ಮುಂದೂಡಲಾಯಿತು. ಇದೀಗ ಯಮನ್ ಮತ್ತು ಭಾರತೀಯ ನಾಯಕರ ಮಧ್ಯಸ್ಥಿಕೆ ನಂತರ ಗಲ್ಲು ಶಿಕ್ಷೆ ರದ್ದುಗೊಳಿಸಲಾಗಿದೆ ಅಂತ ಧರ್ಮಗುರು ಡಾಕ್ಟರ್ ಕೆ.ಎ. ಪೌಲ್ ಹೇಳಿದ್ದಾರೆ. ಯಮನ್ ಮತ್ತು ಭಾರತೀಯ ನಾಯಕರ ಮಧ್ಯಸ್ಥಿಕೆಗೆ ನಂತರ ಭಾರತೀಯ ನರ್ಸ್ ನಿಮಿಷಾ ಪ್ರಿಯಾ ಅವರ ಮರಣದಂಡನೆಯನ್ನ ರದ್ದುಗೊಳಿಸಲಾಗಿದೆ. ಶೀಘ್ರವೇ ಅವರು ಭಾರತಕ್ಕೆ ವಾಪಸ್ ಆಗಲಿದ್ದಾರೆ ಅಂತ ಜಾಗತಿಕ ಶಾಂತಿ ಉಪಕ್ರಮದ ಸಂಸ್ಥಾಪಕ ಡಾಕ್ಟರ್ ಕೆ.ಎ. ಪೌಲ್ ಸನಾದಿಂದ ವಿಡಿಯೋ ಸಂದೇಶ ನೀಡಿದ್ದಾರೆ. ನಿಮಿಷಾ ಪ್ರಿಯಾ death is cancelled. By God's grace, she will be released and taken to India. ನಿಮಿಷಾ ಪ್ರಿಯಾ ಸದ್ಯ ಇರಾನ್ ಬೆಂಬಲಿತ ಹೌತಿಗಳ ನಿಯಂತ್ರಣದಲ್ಲಿರುವ ಯೆಮೆನ್ ರಾಜಧಾನಿ ಸನಾದಲ್ಲಿರುವ ಜೈಲಿನಲ್ಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸೋಷಿಯಲ್ ಮೀಡಿಯಾ ಬಳಕೆದಾರರಾಗಿದ್ರೆ ಈ ವಿಡಿಯೋ ನಿಮ್ಮ ಗಮನಕ್ಕೆ ಬಂದೇ ಇರುತ್ತೆ. ಪತ್ನಿಯೇ ಗಂಡನನ್ನ ನದಿಗೆ ತಳ್ಳಿದ್ಲು ಅಂತ ಹೇಳಿ ಈ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಆದರೆ ಈ ಪ್ರಕರಣದಲ್ಲಿ ಇದೀಗ ಪತಿಗೇನೆ ಸಂಕಷ್ಟ ಎದುರಾಗಿದೆ. ಯಾಕೆ ಅನ್ನೋದರ ವಿವರ ನಿಮ್ಮ ಮುಂದೆ. ರಾಯಚೂರಿನ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಳಿ ಸೇತುವೆ ಮೇಲಿದ್ದ ಪತಿಯನ್ನ ಪತ್ನಿಯೇ ನದಿಗೆ ತಳ್ಳಿದ್ದಾಳೆ ಎಂಬ ಪ್ರಕರಣ ರಾಜ್ಯಾದ್ಯಂತ ಸದ್ದು ಮಾಡಿತ್ತು. ಇದೀಗ ಸೇತುವೆಯಿಂದ ಪತಿ ನದಿಗೆ ತಳ್ಳಿದ ಪ್ರಕರಣ ಹೊಸ ತಿರುವನ್ನ ಪಡೆದುಕೊಂಡಿದೆ. ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಗುರ್ಜಾಪುರ ಬ್ಯಾರೇಜ್ನಿಂದ ಹರಿಯುವ ನೀರಿಗೆ ಪತಿಯನ್ನ ಪತ್ನಿಯೇ ನೂಕಿರುವ ಘಟನೆ ಜುಲೈ 11ರಂದು ನಡೆದಿತ್ತು. ಪತಿಯೇ ಪತ್ನಿಯ ವಿರುದ್ಧ ಆರೋಪ ಮಾಡಿದ್ದರು. ಪೊಲೀಸ್ ಠಾಣೆಗೆ ದೂರು ನೀಡದೆ ರಾಜಿ ಸಂಧಾನದ ಮೂಲಕವೇ ವಿವಾಹ ವಿಚ್ಛೇದನ ಪತ್ರಕ್ಕೆ ಸಹಿ ಮಾಡಲಾಗಿತ್ತು. ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸಿದ ಹಿಂದಿನ ಪ್ರಮುಖ ಕಾರಣವೀಗ ಬಯಲಾಗಿದೆ. ಇದು ಬಾಲ್ಯ ವಿವಾಹ ನಡೆದಿರುವ ಸ್ಫೋಟಕ ಅಂಶ ಬೆಳಕಿಗೆ ಬಂದಿದೆ. ಶಾಲಾ ದಾಖಲಾತಿಯ ಪ್ರಕಾರ ತಾತಪ್ಪನ ಪತ್ನಿ 15 ವರ್ಷ 8 ತಿಂಗಳ ವಯಸ್ಸಿನ ಅಪ್ರಾಪ್ತ ಬಾಲಕಿ ಎನ್ನುವುದು ತಿಳಿದು ಬಂದಿದೆ. ಯಾದಗಿರಿ ಜಿಲ್ಲಾ ಮಹಿಳಾ ರಕ್ಷಣಾಧಿಕಾರಿಗಳ ತಂಡ ಇದನ್ನ ಪತ್ತೆ ಮಾಡಿದೆ. ಈ ಕುರಿತು ಕ್ರಮ ಕೈಗೊಳ್ಳಲು ರಾಯಚೂರು ಜಿಲ್ಲಾ ಮಕ್ಕಳ ರಕ್ಷಣಾ ರಿಪಬ್ಲಿಕ್ ಕನ್ನಡ, ರಾಯಚೂರು. ಬೆಂಗಳೂರಿನ ಕ್ರಿಸಲೆಸ್ ಹೈಸ್ಕೂಲ್ಗೆ ಬಾಂಬ್ ಬೆದರಿಕೆ ಪತ್ರ ಬಂದಿದೆ. ಇಮೇಲ್ ಮೂಲಕ ಬಾಂಬ್ ಇಟ್ಟಿರೋದಾಗಿ ಬೆದರಿಕೆ ಬಂದಿದೆ. ಮೇಲ್ ನೋಡಿದ ಬಳಿಕ ಎಚ್ಚೆತ್ತ ಶಾಲಾ ಆಡಳಿತ ಮಂಡಳಿ ಶಾಲೆಗೆ ರಜಾ ನೀಡಿ ಮಕ್ಕಳನ್ನ ಮನೆಗೆ ಕಳಿಸಿತು. ಚಿಕ್ಕಮಗಳೂರಿನಲ್ಲಿ 2 ಗ್ರಾಮಗಳ ಮಧ್ಯೆ ನೀರಿಗಾಗಿ ಕೋಲ್ಡ್ ವಾರ್ ನಡೆದಿದೆ. ಹುಲಿಕೆರೆ ನಾಗೇನಹಳ್ಳಿ ಕೆರೆಗೆ ನೀರು ಹರಿಸೋಕೆ ಕಡೂರು ಸಖರಾಯನಪಟ್ಟಣ ರೈತರು ವಿರೋಧ ವ್ಯಕ್ತಪಡಿಸಿದ್ರು. ನೀರು ವಿವಾದ ಹಿನ್ನೆಲೆಯಲ್ಲಿ ಶಾಸಕ ಆನಂದ್ ಸಮ್ಮುಖದಲ್ಲಿ ಸಭೆ ನಡೆದಿದೆ. ಆಗ 2 ಗ್ರಾಮಸ್ಥರ ನಡುವೆ ಕೈ ಮಿಲಾಯಿಸುವ ಹಂತಕ್ಕೂ ಜಗಳ ಹೋಗಿದೆ. ಹಳೆ ಮೈಸೂರು ಭಾಗದ ಜೀವನಾಡಿ, ಕಾವೇರಿ ಹಾಗೂ ಕಬಿನಿ ಹೊಸ ದಾಖಲೆ ಬರೆದಿದೆ. ಜುಲೈನಲ್ಲೇ ತಮಿಳುನಾಡಿಗೆ 100 TMC ನೀರು ಹರಿದು ಹೊಸ ದಾಖಲೆ ಬರೆದಿದೆ. ಜೂನ್ನಲ್ಲೇ ಭರ್ತಿಯಾಗಿ ಕೆಆರ್ಎಸ್ ಡ್ಯಾಂ ದಾಖಲೆ ಸೃಷ್ಟಿಸಿತ್ತು. ಇದೀಗ ತಮಿಳುನಾಡಿಗೆ ಸೇರಿದ ನೀರಿನಿಂದಲೂ ಕೂಡ ವಿಶೇಷ ದಾಖಲೆ ಬರೆದಿದೆ. ವಿಷಯವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನ ಸುದ್ದಿ. ಈಗೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ನಂತರ ಬ್ರಹ್ಮಾಸ್ತ್ರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH